ನಮಸ್ಕಾರ. ನಾನು ಗಂಗಾಧರ್ ಕುಲಕರ್ಣಿ, ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ. ಹುಬ್ಬಳ್ಳಿಯ ಬಿಡ್ನಾಳ್ ಅನ್ನುವಂಥದ್ರಲ್ಲಿ ಹಿಂದೂ ರುದ್ರಭೂಮಿ, ಸ್ಮಶಾನ ಭೂಮಿ 8 ಎಕರೆ ಜಾಗದಲ್ಲಿದೆ. ಆ 8 ಎಕರೆ ಜಾಗದಲ್ಲಿ ವಿಶೇಷವಾಗಿ 80% ದಲಿತ ಸಮಾಜದವರು ಉಪಯೋಗಿಸುವಂಥ ಒಂದು ಸ್ಮಶಾನ ಭೂಮಿ ಅದು. ಇತ್ತೀಚೆಗೆ ಆ ಹುಬ್ಬಳ್ಳಿಯ MLA ಆದಂಥ ಪ್ರಸಾದ್ ಅಬ್ಬಯ್ಯನವರು ಅಲ್ಲಿ ಆ ಕಾಂಪೌಂಡ್ ಗೋಡೆಯನ್ನು ಕೆಡವಿ ಒಳಗಡೆ ಒಂದು ಅನಧಿಕೃತವಾಗಿ ಇಂದಿರಾ ಕ್ಯಾಂಟೀನನ್ನು ಕಟ್ಟಿದ್ದಾರೆ. ಸ್ಮಶಾನದಲ್ಲಿ ಅನಧಿಕೃತವಾಗಿ ಕಟ್ಟಿದ್ದಾರೆ. ಇಡೀ ಆ ಭಾಗದ ಜನರ ಆಕ್ರೋಶ ಬಂದದರ ಪರಿಣಾಮವಾಗಿ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ವಿರೋಧವನ್ನು ಮಾಡಿದ್ದಾರೆ. ಆ ವಿರೋಧ ಮಾಡಿದ್ದಕ್ಕೆ ಪ್ರಸಾದ್ ಅಬ್ಬಯ್ಯ ಇವತ್ತು ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ. ಒಬ್ಬ ಹಿರಿಯ ನಾಯಕರು, ಒಬ್ಬ ಹಿಂದೂ ನಾಯಕರು, ಅವರು 50 ವರ್ಷದಿಂದ ಈ ದೇಶ ಧರ್ಮದ ಸಲುವಾಗಿ ಕೆಲಸ ಮಾಡಿದ ಇಡೀ ರಾಜ್ಯದೊಳಗೆ ದೇಶದೊಳಗೆ ಒಂದು ಪ್ರತಿಷ್ಠೆ ಇರುವಂಥ ವ್ಯಕ್ತಿ. ಅಂಥ ಪ್ರಮೋದ್ ಮುತಾಲಿಕರಿಗೆ ಏಕವಚನದಲ್ಲಿ ನಾಚಿಕೆ ಆಗಬೇಕು. ಅಬ್ಬಯ್ಯನಿಗೆ ಒಬ್ಬ ಶಾಸಕನಾಗಿ ಒಬ್ಬ ಹಿರಿಯರಿಗೆ ಗೌರವ ಏನು ಕೊಡಬೇಕು ಅನ್ನೋಂಥ ಕನಿಷ್ಠ ಜ್ಞಾನವೂ ಇರಲಾರ್ದೇ ನಾಲ್ಗೆಯನ್ನು ಹರಿಬಿಟ್ಟು ಪ್ರಮೋದ್ ಮುತಾಲಿಕರಿಗೆ ಅಪಮಾನವನ್ನು ಮಾಡಿದ್ದಾರೆ. ನಾನು ಅಬ್ಬಯ್ಯ ಹೇಳ್ತಾ ಇದ್ದೀನಿ, ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಭಾಳ ದೊಡ್ಡ ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ. ಅದರ ಜೊತೆಗೆ ಶ್ರೀರಾಮ ಸೇನೆಯ ಪ್ರಮೋದ್ಜಿಯವರ ತಾಕತ್ತನ್ನು ನೀವು ಪ್ರಶ್ನೆ ಮಾಡಿದ್ದೀರಿ. ಎಸ್, ನಿಮ್ಮ ಚಾಲೆಂಜ್ ಸ್ವೀಕಾರ ಮಾಡಿದ್ದೀವಿ. ನಿಮ್ಮ ಚಾಲೆಂಜ್ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ನಮ್ಮ ತಾಕತ್ತೇನೋ ನಾವು ತೋರಿಸ್ತೀವಿ. ಅಲ್ಲಿರುವಂಥ ಆ ಒಂದು ಅನಧಿಕೃತವಾಗಿರ್ತಕ್ಕಂತಹ ಇಂದಿರಾ ಕ್ಯಾಂಟೀನನ್ನು ಕೆಡಿ ತೋರಿಸ್ತೀವಿ. ನಿಮಗೆ ತಾಕತ್ತಿದ್ರೆ ನಾವು ಕೆಡೋದನ್ನು ನೀವು ತಡೆದು ತೋರಿಸಿ. ನಾವು ಏನು ಅಧಿಕಾರ ಇದೆ ಅಂಥೇಳಿ ಉದ್ದಟತನದಿಂದ ಮಾತಾಡುವಂಥದ್ದು, ಜನರಿಗೆ ಬೇಕು ಬೇಡ ಅನ್ನೋಂಥದ್ದು ಯೋಚನೆ ಮಾಡಲಾರ್ದು ಈ ರೀತಿ ಉದ್ದಟತನದಿಂದ ವರ್ತನೆ ಮಾಡಿದರೆ ಸಮಾಜಕ್ಕೆ ಗೊತ್ತಿದೆ ಯಾವ ರೀತಿ ನಿಮ್ಗೆ ಉತ್ತರ ಕೊಡಬೇಕು ಅನ್ನೋಂಥದ್ದು. ಸೊ ತಕ್ಷಣದೊಳಗೆ ಕ್ಷಮೆಯನ್ನು ಕೇಳಬೇಕು. ಆ ಇಂದಿರಾ ಕ್ಯಾಂಟೀನನ್ನು ಅಲ್ಲಿಂದ ತೆಗೆದು ಹಾಕಬೇಕು. ಇಲ್ಲ ಅಂದರೆ ಭಾಳ ದೊಡ್ಡ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಈ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.